ರಾಧಿ, ಲೇ ರಾಧಿ. ಹಾರಿ ಅತ್ಯಾರ. ಏನು ಹಾರಿ ಅತ್ಯಾರ ಅಂತ ಅಲ್ಲಿ ಅಡಿಗೆ ಮನೆಯಾಗ ಕುಂತು ಬಿಟ್ಟಿಲ್ಲ, ಬಾಯಿಲೊಂತಟಿಗೆ ಹೊರಗಡೆ. ಯಪ್ಪ 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 ದೇವ್ರೇ, ಒಂದು 5 ದಿನ ಯಪ್ಪ ಟ್ರಿಪ್ಪಿಗೆ ಹೊರಗಡೆ ಹೋಗಿ ಬಂದಿದ್ದಕ್ಕೆ ಕೈಕಾಲೆಲ್ಲ ಮಾತಾಡಕ್ಕೆ ಕುಂತ್ಬಿಟ್ಟಾವು. ಯಪ್ಪ ಯಪ್ಪ ಕೈಕಾಲಂತ ಏನೂ ಉಳಿದಿಲ್ಲ. ಅವಯವ ಮೊದಲು ಈ ಕೈಕಾಲನ್ನು ಚಂದನಂತಂಗೆ ಒತ್ತಿಸ್ಕೋಬೇಕು, ಅವಾಗ ಸಮಾಧಾನ ಆಗೋದು. ಯಪ್ಪ ಇವಾಗ ಸಮಾಧಾನ ಆತಪ್ಪ. ಯಪ್ಪ ಬೆನ್ನು ನೆಲಕ್ಕೆ ಊರಿದ ಮೇಲೆ. ಲೇ ರಾಧಿ, ಏಟೊತ್ಲೇ ಬರ್ತೀಯನೇನಿಲ್ಲ? ಹಾಂ ರೀ ಅತ್ತೀರ, ಬಂದೆ. ಏನ್ರಿ ಅತ್ತೀರ, ಎದಕ್ಕೆ ಕರೆದ್ರಲ್ಲ? ಅದು ಅಡುಗೆ ಮನೆಯಾಗ ಅಡುಗೆ ಮಾಡಾಕುಂತಿದ್ದೆ ರೀ. ಅಡುಗೆ ಆಮೇಲೆ ಮಾಡಂತಿ ಅಂತ ಒಂದಟಕ್ಕೆ ನಂದು ಕಾಲು ಭಾಳ ಹರಿಯಾಕೊಂಡ್ಬಿಟ್ಟವು. ಅಲ್ಲಿ ಗುಡ್ಡ ಬೆಟ್ಟ ಎಲ್ಲ ಹತ್ತಿ ಕಾಲು ಅನ್ನೋದು ಭಾಳ ಬಂದಂಗೆ ಆಗ್ಬಿಟ್ಟೈತಿ. ಒಂದಟಕ್ಕೆ ಕಾಲು ಒತ್ತು ನಂದು. ಏನ್ರಿ ಅತ್ತೀರ, ನಾನು ಒತ್ತಬೇಕಾ? ಏನೇನು ನಿಮ್ಮ ಅಜ್ಜಿ ಬಂದು ಒತ್ತಬೇಕನ? ಒತ್ತ ಕಾಲು ನೋಸಕುಂತ ಅಂತ ಹೇಳಕುಂತಿಲ್ಲ, ಮತ್ತು ನಾನು ಅಂತ ರಾಗ ಹಿಡಿತಿಯಲ್ಲ, ಒತ್ತು. 2 ದಿನ ಊರಾಗಿಲ್ಲದಾಗ ಮನೆ ಅನ್ನೋದು ತಣ್ಣಗಿತ್ತು, ಎದಕ್ಕರ ಒಕ್ಕರ್ಸ್ಕೊಂತಾನೆ ಅನ್ನಕೊಂತೈತಿ. ಇನ್ನೊಂದು ವಾರ ಅತ್ತಾಗ ಟ್ರಿಪ್ಪಿಗೆ ಹೋಗಿದ್ದಿದ್ರೆ ನಾ ಮನ್ಯಾಗ ಆರಾಮಾರಿ ಇರ್ತಿದ್ದೆ. ಇಷ್ಟು ಲಘುನ ಒಕ್ಕರ್ಸ್ಕೊಂಡ್ಬಿಟ್ಟೈತಿ. ಆಮೇಲೆ ಅಲ್ಲೇ ಗುಯ್ಗುಟ್ಟಂತಿ ಅಂತ ಮೊದಲು ನನ್ನ ಕಾಲು ಒತ್ತು. ಹಂಗೇನಿಲ್ರಿ ಅತ್ಯಾರ, ಅದು ಒಲಿ ಮೇಲೆ ಹಾಲಿಟ್ಟು ಬಂದಿದ್ದೆ. ಮತ್ತಿಲ್ಲಿ ಕಾಲು ಒತ್ಕೊಂತ ಕುತ್ಕೊಂಡ್ರೆ ಹಾಲಲ್ಲಿ ಉಕ್ಕೋಗ್ಬಿಡುತ್ತೋ ಏನೋ ಅಂತ ಯೋಚನೆ ಮಾಡಕೊಂತಿದ್ದೆ ರೀ ಅತ್ಯಾರ, ಅಷ್ಟ. ನೀನೇನು ಯೋಚನೆ ಮಾಡ್ತಿ, ಏನು ಬಿಡ್ತಿ ಅನ್ನೋದು ನನಗೆ ಚಂದನದಂಗೆ ಗೊತ್ತೈತಿ. ನಿನ್ನ ಮಗಳದಾಳಿಲ್ಲ, ಅವಳು ಕುತ್ಕೊಂಡಲ್ಲೇ ನೋಡ್ತಾಳ, ಹಾಲನ್ನು ಉಕ್ಕಿತಂದ್ರೆ ಅಲ್ಲೇ ಇಳಿಸ್ತಾಳ. ನೀನೇನು ತಲೆ ಕೆಡ್ಸ್ಕೊಬೇಡ, ಮೊದಲು ಕಾಲು ಒತ್ತಲೇನಂದೆ, ಕಾಲೊತ್ತು. ಒಂದು ಸ್ವಲ್ಪ ಶಕ್ತಿ ಹಾಕಿ ಒತ್ತಲ ಬೇಡ ಅನ್ನಂಗೆ ಒತ್ತತಿದೆಯಲ್ಲ, ಚಂದನತಂಗೆ ಒತ್ತು. ಸರಿ ರೀ ಅತ್ಯಾರ. ಯಪ್ಪ ಇವಾಗ ಅಳಬಾರ ಅನ್ಸಂಗೋದೈತಿ ನೋಡು, ಹಂಗೆ ಒತ್ತಲೆ ಹಂಗೆ. ಯಪ್ಪ ಕಾಲೆಲ್ಲ ಮಾತಾಡಕ್ಕೆ ಕುಂತ್ಬಿಟ್ಟವು. ಸಣ್ಣದ ಬೆಟ್ಟ ಗುಡ್ಡ ಎಲ್ಲ. ಯಪ್ಪ ಸ್ವಲ್ಪ ಪೂರ ನಾವು ಸುತ್ತಿದ್ದು. ದೇವ್ರೇ, ಕಾಲು ಮೈಕೈ ಎಲ್ಲನೂ ಬಂದ್ಬಿಟ್ಟೈತಿ. ಹೌದು ಅಂದಂಗೆ ನಿನ್ನ ಮಗ ಏನು ಮಾಡಕೊಂತಾನೆ? ಪರೀಕ್ಷೆ ಎಲ್ಲ ಮುಗ್ದಂಗಾಗೈತ ಒಂದು? ಅದು ಅತ್ಯಾರ, ಅದು ಒಂದು ಪರೀಕ್ಷೆ ಇನ್ನೂ ಮುಗ್ದಿಲ್ರಿ, ಅದಕ್ಕೆ ಓದ್ಕೊಳಕುಂತಾನ್ರಿ ಅತ್ಯಾರ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಎಷ್ಟರ ನಾಟಕ ಮಾಡ್ತಿದ್ದಿ, ಎಷ್ಟರ ಮಗನ ಪರವಾಗಿ ಮಾತಾಡ್ತಿದ್ದಿ. ಅವನದಾಗಲೇ ಪರೀಕ್ಷೆ ಎಲ್ಲ ಮುಗ್ದವನದ ನನಗೆ ಚಂದಂತಂಗೆ ಗೊತ್ತೈತಿ. ಅವ್ನ ದೋಸ್ತ್ರ ಏನು ಈ ಊರಾಗಿಲ್ಲ ಅಂತ ಅನ್ಕೊಂಡೇನು? ನಂಗೇನೇನು ಸುದ್ದಿನ ಗೊತ್ತಾಗಲ್ಲ ಅಂತ ಅನ್ಕೊಂಡ್ಬಿಟ್ಟಿ. ಈ ಮುದುಕಿಗೆ ಏನು ಸುದ್ದಿ ಗೊತ್ತಾಕೈತಿ? ನಾ ಏನು ಹೇಳಿದ್ರೂ ನಂಬ್ತೈತಿ ಬಿಡು ಹುಂಬು ಅಂತ ಏನಾರ ಅನ್ಕೊಂಡಿಯಾ ಏನು ನಿನ್ನ ತಲೆಯಾಗ? ಹಂಗೇನಾರ ನಿನ್ನ ತಲೆ ಆಗಿಟ್ಕೊಂಡಿದ್ರೆ ಮೊದಲು ಅದನ್ನು ಹೊರಗಡೆ ಕಿತ್ತು ಬಿಸಾಕ. ನನಗೆಲ್ಲ ಥರದ ನ್ಯೂಸು ನನ್ನ ಹತ್ರ ಬರ್ತೈತಿ. ಇನ್ನು ನಿನ್ನ ಮಗಂದು ಅವಂದು ಪರೀಕ್ಷೆ ಬಗ್ಗೆ ನನಗೆ ಗೊತ್ತಾಗ್ಲಾರ್ದಂಗೆ ಇರ್ತೈತಾನ. ಕರಿಯವನ್ನ ಮೊದಲು ಕರೀಲಿ ಹೊರಗಡೆ. ಓದ್ಕೊಂತ ಕುಂತಾನಂತ ನಾಟಕ ಮಾಡ್ತಿ, ಸುಳ್ಳು ಹೇಳ್ತೀನ? ಏನು ಮಾಡ್ಕೊಂತಾನೆ ಹೇಳವ? ಅದು ಅತ್ಯಾರ, ರಾತ್ರಿ ಮಕ್ಕೊನೋದೊಂದು ಸ್ವಲ್ಪ ಲೇಟ್ ಆತಂತಂದು ಇನ್ನೂ ಮಕ್ಕೊಂಡಾನ್ರಿ, ಎದ್ದಿಲ್ರಿ. ಏನ ಇನ್ನೂ ಎದ್ದಿಲ್ಲ? ರಾತ್ರಿ ಅಂಥದ್ದು ಏನಿತ್ತಂತ ಒಂದು ಕೆಲಸ ಮಾಡೋ ಅಂಥದ್ದು ಲೇಟಾಗಿ ಮಕ್ಕೊನಾಕ? ಅದು ಏನು ಕೆಲಸ ಇತ್ತನ್ರಿ ಅತ್ಯಾರ, ಗೊತ್ತಿಲ್ಲ. ಅದಕ್ಕೆ ಇನ್ನು ಮಕ್ಕೊಂಡಾನ್ರಿ ಅತ್ಯಾರ, ಅದಕ್ಕೆ ಏನು ಎಪ್ಸೋದು ಬಿಡ್ರಿ ಅತ್ಯಾರ, ಪರವಾಗಿಲ್ಲ. ನಿಮ್ಗೆ ಏನಾರು ಬೇಕಾದ್ರೆ ಹೇಳ್ರಿ, ನಾನು ತಂದು ಕೊಡ್ತೀನಿ. ನೀನೇನು ತಂದು ಕೊಡೋದು ಬೇಕಾಗಿಲ್ಲ, ಮೊದಲು ಚಂದನ ತಂಗ ಕಾಲೊತ್ತು. ಪವ್ಯ, ಲೋ ಪವ್ಯ, ಲಗುನ ಬಾ ಇಲ್ಲಿ. ಬರ್ತೀಯ ಏನು? ಬಾರ್ಕೊಲ್ ತಗೊಂಡ್ ಬರಲ್ಲ ಅಲ್ಲೇ? ಏನು ಬಿ ಅಮ್ಮ, ಎದಕ್ಕೆ ಒಂದೇ ಸಮನ ಒದ್ರಾಗ ಕುಂತಿದ್ದಿ? ಮೊಕ್ಕೋನಾಕು ಬಿಡಂಗಿಲ್ಲ ಅಲ್ಲಿ ಬಿ ನೀನು. ನಿದ್ದೆ ನೋಡಿದ್ರೆ ಎಷ್ಟು ಚಂದ ಬರಾಕುಂತೈತಿ. ಮಕ್ಕೊಂಡಾನ ಕತ್ತಿ ವಯಸ್ಸಾಗೈತಿ. ಬೆಳಗ್ಗೆ ಲಘುನ ಎದ್ದು ಏನಾರು ಕೆಲಸ ಮಾಡೋಣ, ಅಮ್ಮಗರ ಇಲ್ಲ ಅವ್ವಗರ ಏನಾರು ಸಹಾಯ ಮಾಡೋಣ, ಮನೆಗೆ ಏನು ಬೇಕು ಏನು ಬೇಡ ಅಂತ ನೋಡ್ಕೊಳ್ಳೋದು ಏನು ಜವಾಬ್ದಾರಿನ ಇಲ್ಲಲ್ಲ ನಿನಗೆ. ಬರೀ 3 ಹೊತ್ತು ಫೋನ್ ಯೂಸ್ ಮಾಡೋದು ಇಲ್ಲ ಬಿದ್ಕೊಳ್ಳೋದು, ಅದಷ್ಟೇ ನೋಡಿ ನಿನಗೆ ಗೊತ್ತಿರೋದಂದ್ರೆ. ಇನ್ನು ಮೇಲೆ ನಿನ್ನ ಫೋನು ಇಲ್ಲೇ ನನ್ನ ಮುಂದೆ ಇಡ್ಬೇಕು. ಯಾರ್ದಾರ ಫೋನ್ ಬಂದ್ರೆ ನಾನು ಯಾವಾಗ ಹೇಳ್ತೀನಿ ಅವಾಗಷ್ಟೇ ಎತ್ತಿ ಮಾತಾಡ್ಬೇಕು, ಇಲ್ಲ ಅಂದ್ರೆ ಸುಮ್ಮನೆ ಇರಬೇಕು. ಇನ್ನು ಮೇಲೆ ಫೋನ್ ಮುಟ್ಟು ನೀನು ಆಯ್ತು, ನೀನು ಕೈಯಾಗ ಕಡ್ದು ಬಿಡ್ತೀನಿ ಅದನ್ನು. ಇನ್ನೊಂದ್ಸಲ ಫೋನ್ ಮುಟ್ಟಾಕ ಬಂದಿರಬಾರ್ದು, ಎತ್ತಾಕ ಬಂದಿರಬಾರ್ದು, ಹಂಗೆ ಮಾಡ್ತೀನಿ. ಯಾಕೆ ಬಿ ಅಮ್ಮ ಹಂಗೆಲ್ಲ ಅಂತಿದ್ದಿ ನೀನು? ಆಯ್ತು ತಗೋ, ಈಗೇನು ಫೋನ್ ಭಾಳ ಯೂಸ್ ಮಾಡಬಾರ್ದಲ್ಲ, ಸರಿ ತಗೋ, ಭಾಳ ಮುಟ್ಟಂಗಿಲ್ಲ ನಾನು. ಮೊದಲು ಹೋಗಿ ತಣ್ಣ ನೀರಾಗ, ಗಡಿಯಾಗ ನೀರು ತಣ್ಣಗಿರ್ತಾವೆ ನೋಡು, ಆ ನೀರಿನಾಗ ಶರ್ಬತ್ ಮಾಡ್ಕೊಂಬ ಹೋಗಿ. ನಂಗೆ ಸಕ್ಕರೆ ಎಲ್ಲ ಹಾಕಿ ಸ್ವಲ್ಪ ಲಿಂಬೆನೆಲ್ಲ ಒಂಚೂರು ಜಾಸ್ತಿ ಹಿಂಡಿ ಮಸ್ತ್ ತಣ್ಣಗೆ ಶರ್ಬತ್ ಮಾಡ್ಕೊಂಬ ಹೋಗ. ಅಮ್ಮ ನನಗೆ ಶರ್ಬತ್ ಮಾಡಕ್ಕೆ ಬರಂಗಿಲ್ಲ ಬಿ. ಮಾಡಿದ್ದನ್ನು ಕುಡಿಯಾಕ ಬರ್ತೈತಿಲ್ಲ, ಎಲ್ಲ ನಾನು ಇಲ್ಲೇ ಕೂತ್ಕೊಂಡು ಹೇಳ್ತೀನಿ, ನೀ ಮಾಡೋಗು ಹೋಗಂದೆ. ಅಲ್ಲಿ ಬಿ ಅಮ್ಮ, ಮತ್ತು ಚಲೋ ಆಗಲಿಲ್ಲ ಅಂದ್ರೆ ನೀನು ಕುಡಿಯಂಗೆ ಇಲ್ಲಲ್ಲ ಬಿ, ಅದಕ್ಕೆ
ನಂಗೆ ಬೇಡ. ಅವ್ಗ ಹೇಳ್ಬೇಕಾದ್ರೆ ಅವನ್ನ ಮಾಡ್ಕೊಂಬರ್ತಾರೆ. ಅವ್ವ ಅಮ್ಮಗ ಸ್ವಲ್ಪ ಸರ್ಬತ್ ಅಂತ ಮಾಡ್ಕೊಡ್ಬೇ. ಅತ್ಯಾರ ನಾನೇ ಮಾಡ್ಕೊಂಬರ್ತೀನಿ ಬಿಡ್ರಿ, 2 ನಿಮಿಷ ಅದು ಏನು. ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ತಣ್ಣಗೆ ನನ್ನ ಕಾಲೊತ್ತು ಲೋ ಹೋಗಂದೆ. ಅಡುಗೆ ಮನೆಯಾಗ ಹೋಗಿ ಒಂದು ಗ್ಲಾಸ್ನಾಗ ನೀರು ತಗೋ, ಒಂದು 2-3 ಚಮಚದಷ್ಟು ಸಕ್ಕರೆ ಹಾಕು, ಒಂದು ಲಿಂಬೆಹಣ್ಣು ಚೆನ್ನಾಗಿ ತೆಗಿಂಡು ಗರ 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 ತಿರುಗಿಸಿ, ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ, ಸ್ವಲ್ಪ ಒಂದೇ ಚಿಟಿಕೆ ಉಪ್ಪು ಹಾಕಿ ಸಕ್ಕರೆ ಕರಗರ ತನಕ ತಿರುಗಿಸಿ ತಂದು ಕೊಡು. ಸರ್ಬತ್ ನೋಡಿ ಎಷ್ಟು ಮಸ್ತ್ ಆಗಿರ್ತೈತೆ ಅಂತಂದು ಹೋಗಂದೆ. ಏನಾರ ಸರ್ಬತ್ತು ಬೇಕಂತ ಕೆಡಿಸಿಟ್ಟೆ ಮತ್ತು ಇನ್ನೊಂದ್ಸಲ ಮಾಡಕ್ಕೆ ಹಚ್ತಾರ ಅಂಥದ್ದೇನಾರ ತಲೆಯಾಗ ಹೋಗಿಸ್ಕೊಂಡು ಯೋಚನೆ ಮಾಡಿದಿ ಗೊತ್ತಲ್ಲ ನಾ ಏನು ಮಾಡ್ತೀನಂತ ಅನ್ನೋದು. ನೀನು ಇನ್ನೊಂದ್ಸಲ ನನಗೆ ಚಲೋನತ್ತಂಗೆ ಸರ್ಬತ್ತು ಮಾಡಿಕೊಡೋವರೆಗೂ ನಾನು ಮಾತ್ರ ನೀನೇನು ಹೊರಗೂ ಕಳ್ಸಂಗಿಲ್ಲ, ಎಲ್ಲೂ ಬಿಡಂಗಿಲ್ಲ. ಮೊದಲು ಹೋಗಿ ಸರ್ಬತ್ತು ಮಾಡ್ಕೊಂಬ ಹೋಗ. ಹ್ಞೂ ಸರಿ ಬೇ. ಇನ್ನು ನಿನ್ನ ಮಗಳು ಲೇ ಗಿರಿ ಬಾಲೆ ಇಲ್ಲಿ. ನಿನಗಂತೂ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕನ್ನೋದು ಒಂದು ಚೂರು ಖಬರಿಲ್ಲ, ಅವ್ಗೆ ಜವಾಬ್ದಾರಿನೂ ಹೇಳ್ಕೊಡಂಗಿಲ್ಲ. ಮಕ್ಕಳನ್ನ ಹಾಳು ಮಾಡೋದು ನೀನ. ಲಗುನ ಬಾಲೆ. ಏನು ಬೇ ಅಲ್ಲಿ ಹಿತ್ತಲ್ದಾಗ ತುಪ್ರಿಕಾಯಿ ಚಲೋನ ತಂದು ಬಿಟ್ಟಾವು. ಆ ತುಪ್ರಿಕಾಯಿ ತೊಗೊಂಡು ಲಗುನ ಪಲ್ಯ ಮಾಡು, ಅನ್ನಕ್ಕಿಡು. ಹಂಗೆ ಒಂದು ಕಡೆ ಅದು ಆದ ತಕ್ಷಣ ಬ್ಯಾಳಿ ಸಾರು ಮಾಡು, ನಿಮ್ಮವು ಬಂದು ರೊಟ್ಟಿ ಮಾಡ್ತಾಳೆ. ಏನು ಅಮ್ಮ ನನಗೆ ಅಡುಗೆ ಎಲ್ಲ ಮಾಡಕ್ಕೆ ಬರಂಗಿಲ್ಲ ಬೇ. ಬರಂಗಿಲ್ಲ ಅಂತ ಹಂಗೆ ಕೂತ್ಕೊಂಡ್ರೆ ಇಲ್ಲಿ ಯಾರು ಕೇಳೋರಿಲ್ಲ. ಪರೀಕ್ಷೆ ಎಲ್ಲ ಮುಗ್ದಾವಿಲ್ಲ, ಈಗ ಹೆಂಗೆ ರಜೆ ಐತಿಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಮನೆ ಕೆಲಸ ಎಲ್ಲ ನೀನು ಕಲೀಲಿಲ್ಲ ಅಂದ್ರೆ ನೋಡು ಮತ್ತೆ ನಾಳೆ ಗಂಡನ ಮನೆಗೆ ಹೋದ್ಮೇಲೆ ಏನು ನಮಗೆಲ್ಲ ಬಯಸಿಡ್ಬೇಕಂತ ಅದೇ ಏನು ಅದೆಲ್ಲ ಗೊತ್ತಿಲ್ಲ. ಸೀದಾ ಅಡುಗೆ ಮನೆಗೆ ನಡಿ, ಮೊದಲು ಹಿತ್ತಲ್ದಾಗ ನಡಿ. ಅವು ತುಪ್ರಕಾಯಿ ಚಲೋ ಬಿಟ್ಟಾವ ನೋಡು, ತುಪ್ರಕಾಯಿ ಹರ್ಕೊಂಬಂದು ತೊಳೆದೆಲ್ಲ ಸಣ್ಣಕ್ಕೆ ಕಟ್ ಮಾಡಿಡು. ನಾನು ಬಂದು ಹೇಳ್ತೀನಿ ಹೆಂಗೆ ಅಡುಗೆ ಮಾಡೋಕೆ ಏನು ಅನ್ನೋದನ್ನು ನನ್ನ ಕಣ್ಣು ಮುಂದೆ ಮಾಡಂತೆ. ನಿಮ್ಮವ್ ಬಂದು ಬಡ ರೊಟ್ಟಿ ಬಿಡ್ತಾಳೆ, ಹಂಗೆ ಯಾವುದೋ ಒಂದು ಚಟ್ನಿ ಮಾಡ್ತಾಳೆ. ನಾಲ್ಗೆ ಏನದು ಕೆಟ್ಟ ಕೆರ ಹಿಡ್ದಂಗೆ ಆಯಿತು ಹೊರಗಿಂದೆಲ್ಲ ತಿಂದು. ನಾ ಮೊದಲು ಮನ್ಯಾಗ ರೊಟ್ಟಿ ಪಲ್ಯ ಚಟ್ನಿ ತಿನ್ಬೇಕು. ನಡಿ. ಈಗೇನಾರ ನೀನು ಅಡುಗೆ ಮಾಡಲಿಲ್ಲ ಅಂತ ತಿಳ್ಕೊ, ನಿನ್ನ ಫೋನನ್ನು ತೊಗೊಂಡು ಹೋಗಿ ಇಲ್ಲಿ ಹಿತ್ತಲ್ದಾಗ ಒಂದು ಬಾವಿ ಐತಿ ನೋಡಿ ಏನೋ ಆ ಕಡೆ, ಆ ಬಾವಿಯಾಗ ಹಾಕ್ಬಿಡ್ತೀನಿ ನಿನ್ನ ಫೋನ್. ಏನು ಮಾಡ್ತೀರಿ? ಹೋಗಿ ಅಡುಗೆ ಮಾಡಿ ಫೋನ್ ಉಳಿಸ್ಕೋತೀಯ, ಇಲ್ಲ ಅಡುಗೆ ಮಾಡ್ದೆ ಫೋನ್ ಹಾಳು ಮಾಡ್ಕೋತೀಯ? ಏನು ಮಾಡ್ತೀರಿ? ಬೇಡ ಬೇ ಅಮ್ಮ, ಫೋನ್ ಏನು ನೀ ತೊಗೊಳೋದು ಬೇಡ. ಈಗೇನು ಅಡುಗೆ ಮಾಡ್ಬೇಕಲ್ಲ ನಾನೇ ಮಾಡ್ತೀನಿ, ನೀನೇ ಬಂದು ಹೇಳಂತೆ ಅಂತ ತಗೋಬೇ. ನಡಿ. ನೀನೇನು ಹಂಗೆ ನಿಂತ್ಕೊಂಡ್ಬಿಟ್ಟಲ್ಲ, ಕಾಲು ಚಂದನ ತಂಗೊತ್ತು. ನಿನ್ನ ಮಗ ಸರ್ಬತ್ ಮಾಡ್ಕೊಂಬರೋರ್ಗು ನಾವು ಸ್ವಲ್ಪ ಕಣ್ಣು ಮುಚ್ಚಿ ಅಡ್ಡಾಕಿನಿ, ಅವ್ನು ಬಂದ ಮೇಲೆ ಎಬ್ಸು. ಕಾಲು ಒತ್ತದು ಮಾತ್ರ ಬಿಡಬೇಡ ನೀನು, ಒತ್ತು. ಏನಂತ ಕೊಡ್ತಿದ್ದ ನೀನು ಮುದಿಕ್ಕಿರೋ. ಅಲ್ಲೇ ಒಳಗಡೆ ಗುಯ್ಯಿಂಗ್ ಬೇಡ, ನನಗೆಲ್ಲ ಕೇಳಿಸ್ತೈತಿ. ಚಂದನ ತಂಗ ಕಾಲೊತ್ತು. ನಾ ಕಣ್ಣು ಮುಚ್ಚಿನಂತ ಏನು ಕಾಣಲ್ಲ ಅಂತ ಅನ್ಕೊಳಕ್ಕೆ ಹೋಗಬೇಡ. ನನಗೆ ಕಣ್ಣು ಮುಚ್ಚಿದ್ರೂ ನೀನು ಏನು ಮಾತಾಡ್ತಿದ್ದಿ, ಏನು ಮಾಡ್ತಿದ್ದಿ, ಈ ಮನ್ಯಾಗ ಏನು ನಡೆಯಾಕೊಂತೈತಿ ಅನ್ನೋದೆಲ್ಲ ನನಗೆ ಚಂದನ ತಂಗ ಗೊತ್ತಾಕೈತಿ. ಜಾಸ್ತಿ ಹೆಚ್ಚಿಗೆ ನಿಗ್ರಹ ಇಡಬೇಡ, ಸುಮ್ಮನೆ ತಪ್ಪಕ್ಕೆ ಕಾಲೊತ್ತು. ಆಮೇಲೆ ರೊಟ್ಟಿ ಬಡಿಯೋದೈತಿ, ರೊಟ್ಟಿ ಬಡಿಯಂತೆ ಅಂತ. ಇಲ್ಲ ರೀ ಹಾಗೇನಿಲ್ಲ, ಕಾಲೊತ್ತು ತಿಂತವ್ರಿ. ತಾರಾ ತಾರಾ ಏನ್ರಿ ತಾರಾ, ನೀನು ನಿನ್ನೆ ನೈಟರ ಟ್ರಿಪ್ ಮುಗಿಸ್ಕೊಂಡು ಲೇಟಾಗಿ ಬಂದಿದ್ದಿ. ಇವತ್ತೇನೋ ಅಡುಗೆ ಏನೋ ಮಾಡೋಕ್ಕೋಗ್ಬೇಡ. ಇವತ್ತೊಂದಿನ ರೆಸ್ಟ್ ಮಾಡು. ನಾನು ನಾಷ್ಟ ಇಲ್ಲೇ ಹೊರಗಡೆಯಿಂದ ತರ್ತೀನಿ. ಊಟನೂ ಅಲ್ಲೇ ಫ್ಯಾಕ್ಟ್ರಿಗೆ ಅಲ್ಲೇ ಹೊರಗಡೆನೇ ಮಾಡ್ಕೊಂಡ್ಬಿಡ್ತೀನಿ ನಾನು. ನೀವು ಮತ್ತೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಏನು. ಅಯ್ಯೋ ಬ್ಯಾಡ್ರಿ, ನಾಗಲೇ ಎದ್ದು ಕಸನೆಲ್ಲ ಎಲ್ಲ ಮಾಡಿ ಮುಗಿಸೀನಿ. ನಾಷ್ಟಕ್ಕೂ ಎಲ್ಲ ರೆಡಿ ಮಾಡ್ಕೊಂಡ್ರಿ. ಈ ಬಡ ಒಗ್ಗರಣೆ ಹಾಕಿದೆ ಅಂದ್ರೆ ಮುಗ್ದಾಗ ಹೋಗ್ಬಿಡ್ತೈತಿ. ನಿಮ್ಗೆ ಬಾಕ್ಸಿಗೂ ಆಗಲೇ ಅನ್ನ ಮಾಡಿಟ್ಟೇನ್ರಿ. ಇವತ್ತೊಂದಿನ ಚಿತ್ರಾನ್ನ ತೊಗೊಂಡು ಹೋಗ್ರಿ, ನಾಳೆಯಿಂದ ಬೇಕಾದ್ರೆ ರೊಟ್ಟಿ ಪಲ್ಯ ಎಲ್ಲ ಮಾಡಿ ಕಟ್ತೀನಂತ. ಹೊರಗಿಂದ ತಿಂದು ನನಗಂತೂ ಬಾಯೆಲ್ಲ ಕೆಟ್ಟೋದಂಗೆ ಆಗ್ಬಿಟ್ಟೈತಿ. ಹಂಗೆ ನಿಮಗೂ ಹಂಗೆ ಬಾಯಿ ಕೆಟ್ಟಿರ್ತೈತೆ ಅಂತ ನನಗೆ ಗೊತ್ತು. ಅದಕ್ಕೆ ಈಗ ಬಡ ನಾಷ್ಟನೂ ಮನ್ಯಾಗ ಮಾಡೀನಿ, ನಿಮ್ಗೆ ಮಧ್ಯಾಹ್ನ ಬಾಕ್ಸಿಗೂ ಮಾಡೀನಿ. ಏನೂ ತಲೆ ಕೆಡ್ಸ್ಕೊಬೇಡ್ರಿ. ಅಲ್ಲಲ್ಲಿ ತಾರ, ಇನ್ನು ನಿನ್ನೆರಡು ಟ್ರಿಪ್ ಮುಗಿಸ್ಕೊಂಬಂದಿದ್ದಿ, ಸುಸ್ತಾಗಿರ್ತೈತಿ. ಇವತ್ತೊಂದಿನ ಮಲ್ಕೊಳಕ್ಕೆ ಬರಲ್ಲ ನಾನು. ಮತ್ತು ನಿನಗೆ ಡಿಸ್ಟರ್ಬ್ ಆಗುತ್ತೆ ಏನಂತಂದು ಸೊಕಾಸ್ ಮೆಲ್ಲಿಗೆ ಎದ್ದು ಬಂದು ಸೊಕಾಸ್ ಸೌಂಡ್ ಆಗ್ಲಾರ್ದಂಗೆ ರೆಡಿ ಆದ್ರೆ ನೀನು ನೋಡಿದ್ರೆ ಆಗಲೇ ಎದ್ದು ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟಿದ್ದೆಲ್ಲ. ಅಯ್ಯೋ ರೀ, ನೀವು ಬೆಳಗ್ಗೆ ಎದ್ದು ವಾಕಿಂಗ್ ಹೋದ್ರಲ್ಲ, ಎದ್ದು ಆವಾಗ ನನಗೆ ಎಚ್ಚರ ಆಯ್ತು. ಮತ್ತೆ ಮಕ್ಕೊಂಡ್ರೆ ಎಚ್ಚರ ಆಗಲ್ಲ ಅಂತಂದು ಅವಾಗಲೇ ಎದ್ದು ಬಿಟ್ಟೆ. ಹೊರಗಿನ ತಿಂದು ಸಾಕಾಗಿರಲ್ಲನ್ರಿ ನಿಮಗೂ. ಅದಕ್ಕೆ ಮನೆಯಿಂದ ಮಾಡಿದ್ರಾತಂತ ಮನ್ಯಾಗ ಎಲ್ಲ ಮಾಡಾಕೊಂತೀನಿ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಒಂದು 10 ನಿಮಿಷ ಟೈಮ್ ಫಟಾಫಟ್ ಅನ್ನಂಗೆ ಮಾಡಿಬಿಡ್ತೀನಿ. ಟ್ರಿಪ್ ಎಲ್ಲ ಚಲೋ ಆಯ್ತಾ? ಎಲ್ಲ ಮಸ್ತ್ ಎಂಜಾಯ್ ಮಾಡಿದ್ರಾ ಎಲ್ಲರೂ? ಹ್ಞೂ ರೀ, ಟ್ರಿಪ್ ಎಲ್ಲ ಮಸ್ತ್ ಎಂಜಾಯ್ ಮಾಡಿದ್ವಿ. ನೀವು ಇಲ್ಲಿ ಒಬ್ಬರ ಇದ್ರಿ, ನಿಮ್ಮದು ಊಟದ ಏನೋ ಅಂತ ಅನ್ನೋದಷ್ಟ ಚಿಂತಿತ್ತು ನಂಗೆ. ಅದನ್ನು ಬಿಟ್ರೆ ಟ್ರಿಪ್ನಲ್ಲಂತೂ ಮಸ್ತ್ ಎಂಜಾಯ್ ಮಾಡಿಬಿಟ್ಟಿವಿ ನೋಡ್ರಿ. ಎಲ್ಲರೂ ಬರೀ ಹೆಣ್ಮಕ್ಳು ಹೋಗಿದ್ವಲ್ಲ, ಮಸ್ತ್ ಮಜಾ ಮಾಡಿಬಿಟ್ಟಿವಿ. ಹೌದಾ? ಈ ಕಡೆ ಚಿಂತೆ ಎದಕ್ಕೆ ಮಾಡಿದ್ದೀನ ಹೇಳಿದ್ದಿಲ್ಲ. ಒಂದು 4 ದಿನ ಅದೇನಾಗುತ್ತೆ, 4-5 ದಿನ ಹೆಂಗೋ ಒಂದು ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ನೀವು ಒಟ್ಟಿನಲ್ಲಿ ಟ್ರಿಪ್ಪಿಗೆ ಹೋದ್ ಬಂದಮೇಲೆ ಖುಷಿ ಆಗ್ತಿಲ್ಲ ನಿಂಗೆ? ಒಂದು ಸ್ವಲ್ಪ ಏನಾದ್ರು ಚೇಂಜ್ ಅನ್ನಿಸ್ತಿಲ್ಲ?
ಹ್ಞೂ ರೀ, ನಂಗಂತೂ ಫುಲ್ ಖುಷಿ ಆಗ್ಬಿಟ್ಟೈತಿ, ಫುಲ್ ಚೇಂಜ್ ಅನಿಸ್ಬಿಟ್ಟೈತ್ರಿ. ಅದಕ್ಕೆ ಫುಲ್ ಜೋಶ್ನಾಗೈತಿ, ಕೆಲಸ ಎಲ್ಲ ಮಾಡಕೊಂತೀನಿ ನೋಡ್ರಿ. ಚಲೋ ಆತು ಬಿಡು ಹಂಗಾರೆ. ರೀ, ಸಂಜೆಗೆ ಬರೋ ಮುಂದೆ ಪ್ಯಾಟ್ಯಾಗ ಒಂದು ಸ್ವಲ್ಪ ಚಲೋ ಫ್ರೆಶ್ ತರಕಾರಿ ತೊಗೊಂಬರ್ರಿ. ಸಂಜೆಗೆ ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ, ಪಲ್ಯ ಅನ್ನ ಸಾರು ಚಟ್ನಿ ಮಾಡ್ತೀನಿ ರೀ. ಇವಾಗ ಬೆಳಗ್ಗೆ ಆಗಲಿಲ್ಲ, ಈಗ ನಿಮ್ಗೆ ಬುತ್ತಿ ಕಟ್ಟಕ್ಕಷ್ಟೆಲ್ಲ ಮಾಡೋಕ್ಕಾಗಲಿಲ್ಲ ನಂಗೆ. ಸಂಜೆಗಾರ ಮಾಡ್ತೀನಿ, ತರ್ತೀರಾ ತರಕಾರಿ ಬರೋ ಮುಂದೆ? ಆಯ್ತು ತಗೋ. ಇವತ್ತು ಫ್ಯಾಕ್ಟ್ರಿಯಾಗ ಕೆಲಸ ಕಮ್ಮಿ ಇದ್ದಂಗೆ ಐತೆ, ನಂದು ಲಘುನ ಬರ್ಬೋದು ಅಂತ ಅನಿಸ್ತೈತಿ. 4 ಗಂಟೆ 4:15 ಹಂಗೆ ಬರ್ಬೋದು ಅಂತ ಅನಿಸ್ತೈತಿ. ನಾನು ಬರೋ ಮುಂದೆ ತರ್ತೀನಿ ಅಂತ ತಗೋ, ನಿಂಗೆ ಯಾವುದಕ್ಕೂ ಫೋನ್ ಹಚ್ತೀನಂತ. ಸರಿ ಆಯ್ತು ರೀ. ನೀವು ಲಘುನ ಬಂದ್ರಂತೂ ಇನ್ನೂ ಚಲೋ ಆಯ್ತು ನೋಡಿರಿ. ನೀವು ತರಕಾರಿನ ಲಘುನ ತಂದ್ರೆ ಅಂದ್ರೆ ಬಡ 7 ಗಂಟೆ ಅನ್ನಷ್ಟಿಗೆ ಅಡುಗೆ ಎಲ್ಲ ಮಾಡಿ ಮುಗಿಸ್ಬಿಡ್ತೀನಿ. ಆಮೇಲೆ ಯಾವ್ದಾರು ಒಂದು ಚಲೋ ಪಿಕ್ಚರ್, ಹಳೇದು ಪಿಕ್ಚರ್ ಹಚ್ಕೊಂಡು ಕುತ್ಕೊಂಡು ನೋಡೋಣ ರೀ. ಭಾಳ ದಿನ ಆಗ್ಬಿಟ್ಟೈತಿ ಇಬ್ಬರು ಕುತ್ಕೊಂಡು ಪಿಕ್ಚರ ನೋಡಿಲ್ಲ. ಸರಿ ತಗೋ, ಇವತ್ತು ನಾನು ಲಘುನ ಬರ್ತೀನಲ್ಲ, ತರಕಾರಿ ಲಘುನ ತಂದುಬಿಡ್ತೀನಿ. ಫಟಾಫಟ್ ನಂಗೆ ಅಡುಗೆ ಎಲ್ಲ ಮಾಡಿಟ್ಟು ಆರಾಮ್ ಪಿಕ್ಚರ್ ನೋಡ್ಕೊಂತ ಕುತ್ಕೊಳೋಣ, ಊಟ ಮಾಡ್ಕೋತ. ಸರಿನಾ? ಹಂಗೆ ಏನಾರು ತಿನ್ನಾಕ ತರ್ತೀನಿ ಅಂತ ತಗೋ ನಿನಗೆ ಹೊರಗಡೆಯಿಂದ. ಹೊರಗಡೆ ಏನು ಬೇಡ್ರಿ, ನಾನು ಮನ್ಯಾಗ ಮಾಡ್ತೀನಿ. ಸರಿ ಆಯ್ತು. ಲಘುನ ನಂಗೆ ಬುತ್ತಿ ಒಂದು ಕಟ್ಬಿಡು, ಹೊತ್ತಾಕೈತಿ. 2 ನಿಮಿಷ, ನಾನು ಸ್ವಲ್ಪ ಕೆಲಸ ಐತಿ, ಇಲ್ಲೇ ಮುಗಿಸ್ಕೊಂಬಂದ್ಬಿಡ್ತೀನಿ. ಹೌದಾ ರೀ? ಸರಿ ರೀ.